ನಮಸ್ಕರಿಸುವೆನು. ಲಕ್ಷ್ಮಣ, ಇಲ್ಲಿ ಜಾನಕಿ ಒಬ್ಬಳನ್ನೇ ಬಿಟ್ಟು ಬಂದೆಯಾ ಸಹೋದರ? ಅಣ್ಣ, ಅತ್ತಿಗೆ ಆಡಿದ ಕಟು ವಾಕ್ಯಗಳನ್ನು ಕೇಳಲಾಗದೆ ನಿಮಗಾಗಿ ಬಂದೆನಣ್ಣ. ಹೌದೇ ಸಹೋದರ? ಹೌದಣ್ಣ. ನಡೆ, ಬೇಗನೆ ಕುಟೀರಕ್ಕೆ ಹೋಗಿ ನೋಡೋಣ. ಆಗಬಹುದಣ್ಣ. ಜಾನಕಿ, ಅಮ್ಮ. ಜಾನಕಿ, ತಾಯಿ. ಸೀತಾ, ಮನೋಹರೆ, ಮಾತಾ. ಎಲ್ಲಿ ಸಹೋದರ? ಎಲ್ಲಿ ಹುಡುಕಿದರು ಜಾನಕಿಯ ಸುಳಿವೇ ಇಲ್ಲವಲ್ಲ ಸಹೋದರ? ಅಣ್ಣ, ಪರ್ಣಶಾಲೆಯಲ್ಲಿ ಇಲ್ಲವೇನಣ್ಣ? ಅಲ್ಲೂ ಇಲ್ಲವಲ್ಲ ಸಹೋದರ? ಅಯ್ಯೋ, ನನ್ನ ಅಪರಾಧವನ್ನು ಮನ್ನಿಸಿ ಅಣ್ಣ, ಮನ್ನಿಸಿ. ನಡೆ ಸಹೋದರ, ಮುಂದೆ ಉದ್ಯಾನವನದಾರು ಹುಡುಕಿ ನೋಡೋಣ. ನಡೆ ಸಹೋದರ. ಆಗಬಹುದಣ್ಣ. ಜಾನಕಿ, ಸೀತಾ, ಜಾನಕಿ, ಪರಹಿತ ಸಾಧನ ತರುವೇಲದೆಯೇ. ಜಾನಕಿ, ಪರಹಿತ ಸಾಧನ ತರುವೇಲದೆಯೇ. ಪರಹಿತ ಸಾಧನ ತರುವೇಲದೆಯೇ. ಜಾನಕಿ, ಪರಹಿತ ಸಾಧನ ತರುವೇಲದೆಯೇ. ಅರಳಿದ ಸುಮಗಲೆ ಗಾಳಿದ ಗಾಳಿದ. ಅರಳಿದ ಸುಮಗಲೆ ಕಾಣಿದ 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 ಕಾಣಿದ. ಸೀತಾ, ಜಾನಕಿ, ಸೀತಾ. ಅಣ್ಣ, ಲಕ್ಷ್ಮಣ, ಅಣ್ಣ, ಸಹೋದರ. ಪರಿಮಳ ಬೆರೆಸಿ ಮನವಾಗಿಲಿಸಿ. ಪರಿಮಳ ಬೆರೆಸಿ ಮನವಾಗಿಲಿಸಿ. ಪರಿಮಳ ಬೆರೆಸಿ ಮನವಾಗಿಲಿಸಿ. ಪರಿಮಳ ಬೆರೆಸಿ ಮನವಾಗಿಲಿಸಿ. ನಗು ಮುಖದ ಜಯ ಕಾಣಿದ. ನಗು ಮುಖದ ಜಯ ಕಾಣಿದ 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 ಕಾಣಿದ. ಸೀತಾ, ಜಾನಕಿ, ಇಲ್ಲಿ ಸಹೋದರ, ಎಲ್ಲಿ ಹುಡುಕಿದರು ಜಾನಕಿಯ ಸುಳಿವೇ ಇಲ್ಲವಲ್ಲ ಸಹೋದರ? ಜಾನಕಿಯ ಸುಳಿವೇ ಇಲ್ಲವಲ್ಲ. ಅಣ್ಣ, ನನ್ನ ಅಪರಾಧವನ್ನು ಮನ್ನಿಸಿ ಅಣ್ಣ, ಮನ್ನಿಸಿ. ಲಕ್ಷ್ಮಣ, ಅಣ್ಣ, ನಾನು ಈ ಪರ್ವತದ ತಪ್ಪಲಿನಲ್ಲಿ ಹುಡುಕುವೆನು. ನೀನು ಆ ಗೋದಾವರಿ ನದಿ ತೀರದಲ್ಲಾದರೂ ಹುಡುಕಿ ನೋಡು. ಹೋಗು ಸಹೋದರ. ಹಾಗೇ ಆಗಲ್ಲಣ್ಣ. ಅಮ್ಮ, ತಾಯಿ, ಎಲ್ಲಿರುವಿರಿ ತಾಯಿ? ಎಲ್ಲಿರುವಿರಿ? ಧರಣಿಜ ಮಾತೆ ಸೀತೆಯ ಕಾಣದಾದೆನೆ ನಾ, ಕಾಣದಾದೆನೆ. ಅಮ್ಮ, ಧರಣಿ ಜಾತೆ ಮಾತೆ ಸೀತೆಯ ಕಾಣದಾದೆನೆ.
ಕಾಣದಾದೆನೆ. ತಾಯಿ ಎಲ್ಲಿರುವಿರಿ ತಾಯಿ? ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಏನ ಬೇಳಲಿ ವಿವರವನು. ನಾ ಏನ ಬೇಳಲಿ ವಿವರವನು. ಧರಣಿ ಜಾತೆ ಮಾತೆ ಸೀತೆಯ ಕಾಣದಾದೆನೆ. ನಾ ಕಾಣದಾದೆನೆ. ಅಮ್ಮ ತಾಯಿ ಮಾತಾ ತಾಯಿ ಎಲ್ಲಿರುವಿರಿ ತಾಯಿ? ಎಲ್ಲಿರುವಿರು? ಎಲ್ಲಿ ಹುಡುಕಿದರೂ ನಿಮ್ಮ ಸುಳಿವೇ ಇಲ್ಲವಲ್ಲ. ಅಣ್ಣನ ಮಾತನ್ನು ನಿರಾಕರಿಸಿದಂತಾಯಿತು. ಅತ್ತಿಗೆ ನಿಂದನೆಗೂ ಈಡಾದನಲ್ಲ. ನಾ ಈ ದೋಷವನ್ನು ಏನೆಂದು ಸಹಿಸಲಿ? ಅಣ್ಣನಿಗೆ ನಾನು ಏನಂತ ಹೇಳಲಿ? ಏನಂತ ಹೇಳಲಿ? ಎಲ್ಲಿ ಜಾನಕಿಯನ್ನು ಕರೆತಂದೆಯ? ಅಣ್ಣ ಎಲ್ಲಿ ಹುಡುಕಿದರೋ ಅತ್ತಿಗೆ ಸುಳಿವೇ ಇಲ್ಲವಣ್ಣ, ಸುಳಿವೇ ಇಲ್ಲ. ಹಾ ಸೀತಾ, ಶಾಂತರಾಗಿ ದೊರೆತೆಯ ಸೀತಾ? ರಾಕ್ಷಸರ ಬಾಯಿಗೆ ತುತ್ತಾದೆಯ ಅಥವಾ ಈ ಕಾಡು ಮೃಗಗಳ ಪಾಲಾದೆಯ? ಪ್ರೇಮದ जानकी शुभाकाये प्रेमदाये आसीता अण्णा जानकी ಕಾರ್ಯವಾಯಿತು ಸೋದರ. ಅಣ್ಣ ಸರಸಲೀಲಾ ಚತುರೇ ಶೃಂಗಾರ ಲಾರೆ ಸರಸಲೀಲಾ ಚತುರೇ ಶೃಂಗಾರ ಲಾರೆ ಅನುಪಮಾನಿ ರೇ ವನರುವಾಲೋಚನೆ ಆ ಜಾನಕಿ ಶಾಂತರಾಗಿ ಶಾಂತರಾಗಿ
ಶಾಂತರಾಗಿ ಅಣ್ಣ. ಎಂತಹ ಕಾರ್ಯ ಮಾಡಿದ ಸಹೋದರ. ಈ ಅಭಯಾರಣ್ಯದಲ್ಲಿ ಜಾನಕಿ ಒಬ್ಬಳನ್ನೇ ಬಿಟ್ಟು ಬರಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು ಬಿಟ್ಟು ಬಂದು ಪರಿತಪಿಸುವಂತಾಯಿತಲ್ಲ ಸಹೋದರ. ಪರಿತಪಿಸುವ ಅಂತ ಈ ವಾರ್ತೆಯನ್ನು ಅಯೋಧ್ಯ ಪುರಜನರಿಗೂ ಮಾತೆಯವರಿಗೂ ತಿಳಿಸುವುದಾದರೂ ಹೇಗೆ? ಇಂದು ನಮ್ಮ ವಂಶದ ಕೀರ್ತಿಗೆ ಅಪಕೀರ್ತಿ ಬಂದಂತಾಯಿತಲ್ಲ ಸಹೋದರ. ಅಪಕೀರ್ತಿ ಬಂದಂತಾಯಿತು. ಆ ಜಾನಕಿ ಅಪರಾಧವನ್ನು ಮನ್ನಿಸಿ ಅಣ್ಣ, ಮನ್ನಿಸಿ. ಲಕ್ಷ್ಮಣ ಅಣ್ಣ, ಲಕ್ಷ್ಮಣ, ಅಲ್ಲಿ ಯಾರದೋ ಆರ್ತನಾದೋ ಕೇಳಿ ಬರುತ್ತಿದೆ. ಹೌದಣ್ಣ. ಅವರ್ಯಾರೆಂದು ನೋಡಿ ಮುಂದೆ ಹೋಗೋಣ. ಆಗಬಹುದಣ್ಣ. ಅಯ್ಯ, ನೀನು ಯಾರು? ಈ ಸ್ಥಿತಿಯಲ್ಲಿ ನಮ್ಮನ್ನು ಧ್ಯಾನಿಸಲು ಕಾರಣವೇನು? ನಾನಾದರೂ ಆ ದುರುಳ ರಾವಣನು ಸೀತಾಮಾತೆಯನ್ನು ಅಪ್ಪಳಿಸಿಕೊಂಡು ಹೋಗುವಾಗ ಯುದ್ಧಕ್ಕೆ ನಿಂತಾಗ ನನ್ನ ಗತಿ ಹೀಗಾಯಿತು. ಆ ಮಾತೆಯಾದರೂ ನನ್ನ ಕಾಂತರಿಗೆ ವಿಚಾರವನ್ನು ತಿಳಿಸುವವರೆಗೂ ನಿನ್ನ ಪ್ರಾಣ ಇರಲಿ ಎಂದು ಹಾರೈಸಿದಳು. ಶ್ರೀರಾಮಚಂದ್ರ, ನನಗೆ ಮುಕ್ತಿಯನ್ನು ಕೊಡು ರಾಮ. ಸೀತಾ ಅಣ್ಣ ಮನೋಹರೇ, ಹಿಂದೆನ್ನ ತೊರೆದೆಯ ಸೀತಾ? ಆ ರಾವಣನ ವಶವಾದೆಯ ಅಥವಾ ಈ ಕಾಡು ಮೃಗಗಳ ಪಾಲಾದೆಯ? ಅಯ್ಯ ಪಕ್ಷಿರಾಜ, ಶ್ರೀರಾಮಚಂದ್ರ, ನನಗೆ ಸಹಾಯ ಮಾಡಲು ಬಂದಿರುವೆ. ನಿನಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವು ಪ್ರಾಪ್ತವಾಗಲಿ. ಶ್ರೀರಾಮಚಂದ್ರ. ಸಹೋದರ ಅಣ್ಣ, ಈ ಅಪಮಾನವನ್ನು ಸಹಿಸಲಾರದೆ ಬಾ, ಅಲ್ಲಿ ಮುಂದೆ ಕಾಣುವ ಆ ಋಷಿಮುಖ ಪರ್ವತದಿಂದ ಹಾರಿ ಪ್ರಾಣ ತ್ಯಾಗ ಮಾಡಿಕೊಳ್ಳೋಣ. ಬಾ. ಹಾಗೆ ಆಗಲ್ಲಣ್ಣ. ಜಾನಕಿ ಪ್ರಾಣ ಸಗಿ ಅಗಲಿದೆಯ ಕಮಲಮುಗಿ. ಹಾ ಸೀತಾ, ಶಾಂತರಾಗಿ. ಜಾನಕಿ ಪ್ರಾಣ ಅಘಲಿದೆಯ ಕಮಲಮುಖಿ. ಜಾನಕಿ ಪ್ರಾಣ ಅಘಲಿದೆಯ ಕಮಲಮುಖಿ. ಜಾನಕಿ ಆ ಜಾನಕಿ. ಲಕ್ಷ್ಮಣ, ಸಾಧ್ಯವಾಯಿತು. ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿತ್ತಾದಂಚಿತ ತಂತು ಜಾಲ. ಸಹೋದರ, ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿತ್ತಾದಂಚಿತ ತಂತು ಜಾಲ. ವಿರಹ ವೇದನೆ ಸಹಿಸಲ ಸದಳ ಸೀತಾ. ಸೀತಾ ವೇದನೆ
ಅಣ್ಣ, ಈ ಅಪಮಾನವನ್ನು ಸಹಿಸಲಾರದೆ ಮುಂದೆ ಕಾಣುವ ಆ ಋಷ್ಯಮುಖ ಪರ್ವತದಿಂದ ಹಾರಿ ಪ್ರಾಣಿ ತ್ಯಾಗ ಮಾಡಿಕೊಳ್ಳೋಣ ಬಾ ಸಹೋದರ. ಹಾಗೆ ಆಗಲಣ್ಣ. ಆಹಾ, ಇವರು ಯಾರು ಕಾಣಿನಲ್ಲ. ಇಂತಹ ಸ್ಪೃದ್ರೂಪಿಗಳನ್ನು ನಮ್ಮ ಕಪಿಕುಲದಲ್ಲಿಯೇ ಕಾಣಿನಲ್ಲ. ಇವರೇನು ದಾನವರು, ದೇವತೆಗಳು, ಅಥವಾ ನಮ್ಮಣ್ಣನಾದ ವಾಲಿಯ ಕಡೆ ಗುಪ್ತಚರರು ಕಾಣಿನಲ್ಲ. ಆ ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಓ ಒಡೆಯ ಸುಗ್ರೀವರಾಜ, ಇದು ಬಂದನು ಬಂದನು. ಆಂಜನೇಯ ಒಡೆಯ, ಅದು ನೋಡು, ಅದಾರ ಬಾಲಕರು ಅದು ಪರ್ವತವೆಂದು ತಿಳಿದು ಹತ್ತಲು ಹೋಗುತ್ತಿರುವರು. ಅವರಿಗೆ ಹೇಳು, ಅದು ಪರ್ವತವೆಲ್ಲ ಕಬಂದನೆಂಬ ರಕ್ಕಸನ ದೇಹ, ಹತ್ತಬೇಡಿ ಎಂದು ಹೇಳು. ಮಹಾರಾಜ್ಞೆ ಒಡೆಯ. ಓ ಬಾಲಕರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಅಣ್ಣ, ಕದಂಬನೆಂಬ ರಾಕ್ಷಸನ ದೇಹ. ಆತನು ಶಾಪಗ್ರಸ್ತನಾಗಿ ಕಲ್ಲಾಗಿ ಬಿದ್ದಿರುವನು. ಹತ್ತಿ ಮೋಸ ಹೋಗಬೇಡಿ, ಹಿಂದಿರುಗಿ ಹಿಂದಿರುಗಿ. ಲಕ್ಷ್ಮಣ, ಅಣ್ಣ, ಇದು ಪರ್ವತವಲ್ಲವಂತೆ, ಯಾರೋ ಕದಂಬನೆಂಬ ರಕ್ಕಸನ ದೇಹವಂತೆ. ಇಲ್ಲಿ ಬೇಗನೆ ಬಾಣವನ್ನು ಓಡು. ನೀನು ಒಂದು ಬಾಹುವನ್ನು ಕತ್ತರಿಸು, ನಾನು ಒಂದು ಬಾಹುವನ್ನು ಕತ್ತರಿಸುವೆನು. ಆಗಲಣ್ಣ. ಲಕ್ಷ್ಮಣ, ಅಣ್ಣ, ಈ ಘೋರ ವಿಪತ್ತಿನಿಂದ ನಮ್ಮನ್ನು ಪಾರು ಮಾಡಿದವರು ಯಾರು? ಅದೋ ನೋಡಣ್ಣ. ಆಹಾ, ಇವರು ಯಾರಾಗಿರಬಹುದು? ಎಂತಹ ಪರಾಕ್ರಮಿಗಳಾಗಿರಬಹುದು? ಆ ಕದಂಬನೆಂಬ ರಾಕ್ಷಸನ ದೇಹವನ್ನು ಒಂದೇ ಬಾಣದಿಂದ ಸಂಹರಿಸಿಯೇ ಬಿಟ್ಟರಲ್ಲ. ಇವರು ಯಾರಾಗಿರಬಹುದು? ಇವರೇನು ಅಶ್ವಿನಿ ದೇವತೆಗಳೇ ಅಥವಾ ರಾಜಪುತ್ರರೇ? ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಇವರು ಯಾರಾಗಿರಬಹುದು? ರಜತಗಿರಿ ನಿಲಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ. ಕರದಿ ಕಂಟಾಣಿ ಪಿಡಿದಿಲ್ಲ, ಜಪಸರ ಮಾನಗಳ ಧರಿಸಿಲ್ಲ, ಮೇಲ್ಶಿರಮುಡಿಯಲ್ಲಿ ಗಂಗೆ ಇಲ್ಲ. ಅಂದ ಮೇಲೆ ರಾಜಶೇಖರನೂ ಈತನಲ್ಲ. ಈತನೇ ಅರನಾಗಿರ್ದೊಡೆ ಆ ರಜತಗಿರಿ ಶಿಖರದ ಮೇಲ್ ಕುಳಿತು ಪರಮ ಪಾವನೆಯಾದ ಗಂಗೆಯನ್ನು ಮುಡಿಯೋಳು ಧರಿಸಿ, ಆ ಪರಮ ಪಾವನೆಯಾದ ಗಂಗೆಯನ್ನು ಈ ಧರೆಗೆ ಹರಿಸಿದ ಗಂಗಾಧರನೇ. ಅಲ್ಲ, ಈತನು ಗಂಗಾಧರನೂ ಅಲ್ಲ. ಪದ್ಮಸ್ತಂಭನು, ಪ್ರಸನ್ನವದನನು, ಪದ್ಮಾಸನನಾಗಿ ಕುಳಿತಿರುವ ಈತನು ಪದ್ಮಶೇಖರನಾದ ಬ್ರಹ್ಮದೇವನೇ. ಕರದಿ ಕಂಟಾಣಿ ಪಿಡಿದಿಲ್ಲ, ಜಪಸರ ಮಾಲೆಗಳಿಲ್ಲ, ಮೇಲ್ಶಿರ ನಾಲ್ಕಿಲ್ಲ. ಅಂದ ಮೇಲೆ ಬ್ರಹ್ಮದೇವನು ಈತನಲ್ಲ. ಅಂದರೆ ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನೀಲಾಂಜನ ಸ್ವರೂಪನಾಗಿರುವ ಈತನು ಶೇಷ ಶಯನನಾದ ಶ್ರೀಮನ್ನಾರಾಯಣನೇ. ಕರದಿ ಶಂಕುಚಕ್ರಗದೆ ಪಿಡಿದಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾದ ಕೌಸ್ತುಭ ರತ್ನಾಭರಣಗಳಿಲ್ಲ. ಅಂದ ಮೇಲೆ ಲಕ್ಷ್ಮೀರಮಣನು ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ವನರುಗಲೋಚನ ಹರಿವರ್ಯಾರೈ, ವಂದಿಸಿ ಯೋಗ್ಯರು ತೋರುವರ್ಯಾರೈ. ವನರುಗಲೋಚನ ಹರಿವರ್ಯಾರೈ, ವಂದಿಸಿ ಯೋಗ್ಯರು ತೋರುವರ್ಯಾರೈ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ,
ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ತೇಜೋ ಮೂರ್ತಿಗಳಾಗಿರಬಹುದೇ ತೇಜೋ ಮೂರ್ತಿಗಳಾಗಿರಬಹುದೇ ವನರುಗಲೋಚನ ನಾರಿವರ್ಯಾರೇ ವಂದಿಸಿ ಯೋಗ್ಯರು ತೋರುವರ್ಯಾರೇ ಆ ಲಕ್ಷ್ಮಣ, ಅಣ್ಣ, ಈ ಕಪಿಯ ವಿನಯ ವಿಧೇಯತೆಯನ್ನು ನೋಡಿದೆಯಾ? ಹೌದಣ್ಣ. ಅಲ್ಲದೆ ಆತನ ಕರ್ಣದಲ್ಲಿ ಪ್ರಕಾಶಿಸುವ ಆ ಜೀವರತ್ನ ಕುಂಡಲಿಗಳನ್ನು ನೋಡು, ಎಷ್ಟು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದು. ಹೌದಣ್ಣ, ಈತನು ಯಾರೋ ಮಹಾನ್ ಪುರುಷನಂತೆ ಕಾಣುತ್ತಿರುವರಣ್ಣ. ಧನ್ಯನಾದೆ ಧನ್ಯನಾದೆ ಅಂದು ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಇಂತು ಇವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯ ಬಲು ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸಮಂ ತಾಳ್ದೆ ಸಂತಸಮಂ ತಾಳ್ದೆ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಅದು ಸಮ್ಮತದಿ ದಿಟವಾಯ್ತು ತಿಳಿಯೇ ಧನ್ಯನಾದೆ ಧನ್ಯನಾದೆ ಅಂದು ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಮಗು ಮಾರುತಿ, ಯಾರು ಈ ನಿನ್ನ ಕರ್ಣದಲ್ಲಿ ಪ್ರಕಾಶಿಸುತ್ತಿರುವ ಜೀವರತ್ನ ಕುಂಡಲಗಳನ್ನು ಗುರುತಿಸುವರು ಅವರೇ ಶ್ರೀಮನ್ನಾರಾಯಣ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಮುಂದೆ ನಿನ್ನ ಉದ್ಧರಿಸುವ ಆರಾಧ್ಯ ದೈವವೆಂತಲೂ ಹೇಳಿದ ಮಾತು ಇಂದಿಗೆ ಸತ್ಯವಾಯಿತು. ಅಂದ ಮೇಲೆ ಗುರುಗಳ ಬಳಿಗೂ ರೋಗಿಗಳೆಡೆಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತರಾಗಿ ಹೋಗಬಾರದೆಂದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವುದು. ಆದ್ದರಿಂದ ಸಮೀಪದಲ್ಲಿಯೇ ಇರುವ ಈ ವನದಲ್ಲಿ ಸಿಗುವ ಫಲಪುಷ್ಪಗಳನ್ನು ಆಯ್ದು ಅವರಿಗೆ ಸಮರ್ಪಿಸಿ ತದನಂತರ ಅವರು ಯಾರೆಂದು ವಿಚಾರಿಸುವೆನು. ರವಿಶಶಿಗಳಂತಿರ್ಪ ರಮ್ಯಮೂರ್ತಿಗಳ ತಾವ್ಯಾರೋ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳ ತಾವ್ಯಾರೋ ರಮಣೀಯಮಾದ ನಿಮ್ಮ ನಾಮಧೇಯಗಳೇನೋ ನಾಮಧೇಯಗಳೇನೋ ರವಿಕುಲಧರಸೋ ದಶರಥೇಂದ್ರನ ಪುತ್ರನೇ ನಾವು ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮ
ಶಿರಧಿ ಚೀರವಲ್ಕಲಗಳೇಕೆ ಸಾರ್ವಭೌಮರ ಶಿರಧಿ ಚೀರವಲ್ಕಲಗಳೇಕೆ ವಿಭಿನ್ನ ದೋಳಿ ರೀತಿ ವನದಿ ಸಂಚರಿಸಲೇಕೆ ಈ ರೀತಿ ವನದಿ ಸಂಚರಿಸಲೇಕೆ ಹಿರೇಳು ವರ್ಷ ವನವಾಸವನನುಭವಿಸೆ ಹಿರೇಳು ವರ್ಷ ವನವಾಸವನನುಭವಿಸೆ ಹಿರಿದಿರಲೆಂದು ಜನಗಣಾಗ್ನೇ ಜನಗಣಾಗ್ನೇ ಪವನಾತ್ಮರೇ ಕೋಪಿರಲ್ಲಿಗೆ ಮುಂದೆ ಪವನಾತ್ಮರೇ ಕೋಪಿರಲ್ಲಿಗೆ ಪೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ನಾನು ಬಾಬಿರಾವಣನಿನ್ನ ಪತ್ನಿಯನ್ನು ಕದ್ವೈದ ಬಾಬಿರಾವಣನಿನ್ನ ಪತ್ನಿಯನ್ನು ಕದ್ವೈದ ಪತವನರಿಯದೆ ಓಹುತಿ ಹವಯ್ಯ ಅನಿದಾದರೆ ಈ ಆಭರಣಗಳ ಅರವಿವು ನೋಡಿ ಅನಿದಾದರೆ ಈ ಆಭರಣಗಳ ಅರವಿವು ನೋಡಿ ಆರ್ತಧ್ವನಿಯೋರ್ವ ತರುಣಿ ಹೆಸರಳಿಲ್ಲಿ ಅಕಟ ಕಟ ಗಂಡೆ ಸೀತಾಂಬರಣಗಳ ಆಕಾರವು ಮುಂದೆ ಬಂದಂತಿದೆ ಇದನೋಡಲ್ ಯಾರಾದರೇನು ನೀ ನಮ್ಮ ಪ್ರಾಣ ಸಗನೋ ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ಅಯ್ಯ ಕಪಿಧರ, ನಾವಾದರೂ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರೆಂದು
ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿದ್ದಾಗ ದೂಷಿಯಾದ ಆ ರಾವಣನು ನನ್ನ ಪತ್ನಿಯಾದ ಜಾನಕಿಯನ್ನು ವನವಾಸದಲ್ಲಿರುವಾಗಲೇ ಅಪಹರಿಸಿದರೆಂದು ಅರಸುತ್ತಾ ಬರುತ್ತಿರುವೆವು. ಅಲ್ಲದೆ ನೀನು ಯಾರು? ಸ್ವಾಮಿ, ನಾನಾದರೂ ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನ ಸಚಿವನು. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ, ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದರಿಂದ ವಾಯುಪುತ್ರನೆಂತಲೂ ಹನುಮಂತನೆಂತಲೂ ಕರೆಯುವರು. ಅಂದೊಂದು ದಿನ ಆ ಋಷ್ಯಮುಖ ಪರ್ವತದ ಪ್ರಾಂತ್ಯದಲ್ಲಿ ಎನ್ನೊಡೆಯನಾದ ಸುಗ್ರೀವರಾಜನು ತನ್ನ 77 ಕೋಟಿ ಕಪಿ ಸಮೂಹದೊಂದಿಗೆ ಆ ಪರ್ವತದ ಪ್ರಾಂತ್ಯದಲ್ಲಿ ಕುಳಿತಿದ್ದ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಸ್ತ್ರೀಯೋರ್ವಳ ಆರ್ತನಾದವು ಕೇಳಿ ಬರಲು ಕಪಿ ಸಮೂಹವೆಲ್ಲವೂ ಆ ಪರ್ವತದ ದಿಕ್ಕಿನೆಡೆಗೆ ಓಡಿ ಹೋಗಿ ನೋಡಿದಾಗ ಈ ಆಭರಣದ ಗಂಟು ಸಿಕ್ಕಿತು. ಇದೇನಾದರೂ ಸೀತಾಮಾತೆಯ ಆಭರಣಗಳೇನು ನೋಡುವವರಾಗಿ? ಹಾ ಸೀತಾ ಮನೋಹರೇ, ಇಂಧನ್ನ ತೊರೆದೆಯ ಸೀತಾ? ರಾಕ್ಷಸರ ಬಾಯಿಗೆ ತುತ್ತಾದೆಯ ಅಥವಾ ಕಾಡು ಮೃಗಗಳ ಪಾಲಾದೆಯ? ಲಕ್ಷ್ಮಣ ಅಣ್ಣ, ಈ ಆಭರಣಗಳಲ್ಲಿ ಸೀತೆಯ ಎಲ್ಲಾ ಆಭರಣಗಳೂ ಇದೆ. ಆದರೆ ಚೂಡಾರತ್ನ ಒಂದು ಕಾಣುತ್ತಿಲ್ಲವಲ್ಲ. ಇದರಲ್ಲಿ ಚೂಡಾರತ್ನವಿದೆಯೋ ಇಲ್ಲವೋ ನೀನು ಪರೀಕ್ಷಿಸಿ ನೋಡು ಸಹೋದರ. ಅಣ್ಣ, ಅತ್ತಿಗೆಯ ಪಾದ ನೂಪುರುಗಳಲ್ಲದೆ ಮತ್ಯಾವ ಆಭರಣಗಳನ್ನೂ ನಾ ಕಾಣಿನಣ್ಣ. ಸ್ವಾಮಿ, ತಾವಾದರೂ ಸತಿ ವಿರಹದಿಂದ ಬಹಳ ಬಳಲಿರುವಿರಿ. ಆದ್ದರಿಂದ ಈ ಶಿಲಾಹಾಸನದ ಮೇಲೆ ಕುಳಿತುಕೊಳ್ಳಿ. ತಮ್ಮ ಪಾದಾರ್ಚನೆಯನ್ನು ಮಾಡಿದ ತರುವಾಯ ಮುಂದಿನ ವಿಚಾರವನ್ನು ತಿಳಿಸುವೆನು. ಹಾಗೆ ಆಗಲಿ ಆಂಜನೇಯ. ಓ ವನದೇವತೆಗಳೇ, ವೃಕ್ಷ ಕುಸುಮಗಳೇ, ಎನ್ನೊಡೆಯನಾದ ರಾಘವನ ಆತಿಥ್ಯಕ್ಕೆ ಫಲಪುಷ್ಪಗಳನ್ನ ನೀಡುವವರಾಗಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನವರಿತು ಪೊರೆದೀನ ದಯಾಳು ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಲೋಕನಾಯಕನ ಶೋಕರಹಿತ, ಲೋಕನಾಯಕನ ಶೋಕರಹಿತ, ವ್ಯಾಕುಲ ಕಳೆ ಅಭಿಮಾನದಿ ಒಲಿದು ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಲೋಕನಾಯಕನ ಶೋಕರಹಿತ, ಲೋಕನಾಯಕನ ಶೋಕರಹಿತ, ವ್ಯಾಕುಲಗಳೇ ಅಭಿಮಾನದಿ ಒಲಿದು ಶ್ರೀನಿಕೇತನ ರಯ ಮಾಂ ಶ್ರೀನಿಕೇತನ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಅಜಾನುಭಾವಂ ಅರವಿಂದದಳಾಯದಾಕ್ಷಂ ರಾಮಂ ನಿಶಾಚರ ವಿನಾಶಕರಂ. ನಮಸ್ತೆ ನಮಸ್ತೆ ರಘುರಾಮಚಂದ್ರ ರಾಘವ. ಸ್ವಾಮಿ, ಅಲ್ಲದೆ ಅಲ್ಲಿ ನಮ್ಮ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಯವರೆಗೂ ಬಂದಿದ್ದೇ ಆದರೆ ಸೀತಾಮಾತೆಯ ಅನ್ವೇಷಣ ಕಾರ್ಯಕ್ಕೆ ಅವನ ಸಹಾಯವೂ ದೊರಕುವುದು. ಆಂಜನೇಯ, ನಿನ್ನ ಹೃದಯಾಂತರಾಳದಲ್ಲಿ ಅಡಗಿರುವ ಭಕ್ತಿ ಎಂಬ ಪಾಶಕ್ಕೆ ನಾನು ಸದಾ ಚಿರಋಣಿ. ಆದರೆ ನಮ್ಮ ವನವಾಸವು ಪೂರ್ತಿಯಾಗುವವರೆಗೂ ನಾವು ಪುರಪ್ರವೇಶ ಮಾಡುವಂತಿಲ್ಲ. ಇದು ತಾಯಿಯ ವಚನ. ಆದ್ದರಿಂದ ನಿಮ್ಮ ಒಡೆಯನನ್ನು ಇಲ್ಲಿಗೆ ಕರೆಸುವೆಯಾ? ಮಹದಾಜ್ಞೆ ಪ್ರಭು. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ.
ಓ ಆಂಜನೇಯ, ಇದೋ ಬಂದೇನು. ಆಂಜನೇಯ, ಒಡೆಯ, ಈಗ ಬಂದಿರುವ ಈ ಬಾಲಕರು ಯಾರೆಂದರೆ ಯಾರು? ನಿಮ್ಮಣ್ಣನಾದ ವಾಲಿಯ ಕಡೆಯ ಗುಪ್ತಚರರಲ್ಲ. ಪಾಂಚಾಲ ದೇಶದ ಹರಸು ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರೆಂದು ಸತಿ ವಿರಹದಿಂದ ಬಳಲುತ್ತಾ ಇಲ್ಲಿಗೆ ಬಂದಿರುವರು. ಇವರಿಂದ ನಿಮ್ಮ ವಿಪತ್ತು ಪರಿಹಾರವಾಗಿದ್ದೇ ಆದರೆ ನೀವು ಇವರಿಗೆ ಸಹಾಯ ಮಾಡುವುದರಲ್ಲಿ ಸಂದೇಹ ಇಲ್ಲ ಒಡೆಯ, ಸಂದೇಹವಿಲ್ಲ. ರಾಮಚಂದ್ರ ಪ್ರಭು, ಕಾಪಾಡು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಮೇಲೇಳು. ನಿನಗೆ ಬಂದಿರುವಂತಹ ಆಪತ್ತಾದರೂ ಏನು? ಆಂಜನೇಯ, ಆ ವಿಚಾರವನ್ನು ನೀನೇ ವಿವರಿಸಿ ಬಿಡು. ಮಹದಾಜ್ಞೆ ಒಡೆಯ. ಪ್ರಭು, ಆಂಜನೇಯ, ಇದೇ ಕಿಷ್ಕಿಂದೆ ಎಂಬ ಪರ್ವತದಲ್ಲಿ ಸುಗ್ರೀವರಾಜನ ಅಣ್ಣನಾದ ವಾಲಿರಾಯನು ಮಹಾಪರಾಕ್ರಮಿಯಾಗಿರುವನು. ಅಂದೊಂದು ದಿನ ದುಂದುಬಿ ಎಂಬ ರಕ್ಕಸೊಡನೆ ಕಾಳಗದಲ್ಲಿ ಹಿಂಬಾಲಿಸಿಕೊಂಡು ಹೋಗಿದ್ದ ಸಮಯದಲ್ಲಿ ಆದ ಅತಾಚುರ್ಯದಿಂದ ತಮ್ಮನಾದ ಸುಗ್ರೀವರಾಜನೇ ಎಲ್ಲನ್ನು ಕೊಲ್ಲಲೆತ್ತಿಸದನೆಂದು ಭಾವಿಸಿದ ವಾಲಿರಾಯನು ತಮ್ಮನಾದ ಸುಗ್ರೀವನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಆತನ ಸತಿಯಾದ ರುಮೆಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವನು. ಈಗ ತಾವು ವಾಲಿಯನ್ನು ಸಂಹರಿಸಿ ಸುಗ್ರೀವನ ವಿಪತ್ತನ್ನು ಪರಿಹರಿಸಿದ್ದೇ ಆದರೆ ಸುಗ್ರೀವರಾಜನ 77 ಕೋಟಿ ಕಪಿ ಸೈನ್ಯದಿಂದ ಆ ದಶಕಂಠನನ್ನು ಸೆದೆಬಡಿದು ಸೀತಾಮಾತೆಯ ಅನ್ವೇಷಣ ಕಾರ್ಯಕ್ಕೆ ಸಹಕರಿಸುವೆವು. ಇದು ಸತ್ಯ. ಸುಗ್ರೀವರಾಜ, ಪ್ರಭು, ನಿಮ್ಮಣ್ಣನಾದ ವಾಲಿಯನ್ನು ಸಂಹರಿಸಿದ್ದಾದರೆ ಆ ಜಾನಕಿಯ ನೆಲೆಯನ್ನು ಯಾವಾಗ ತಿಳಿಸುವೆ? ಪ್ರಭು, ಈ ಮಾಸವು ಮಳೆಗಾಲವಾದ್ದರಿಂದ ಈ ಶರದ್ ಋತುವು ಕಳೆದ ಮರುದಿನವೇ ನಿಮ್ಮ ಕಾರ್ಯಕ್ಕೆ ಪ್ರಯತ್ನಿಸುವೆನು. ಹೌದೇ? ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕಡೆ. ಪ್ರಭು, ಅವನು ಸಾಮಾನ್ಯನಲ್ಲ. ಅವನ ಸಂಹರಿಸಬೇಕಾದರೆ ಒಂದು ನೇಮವಿದೆ. ಏನದು? ಆ ಪೂರ್ವ ದಿಕ್ಕಿನಲ್ಲಿ ಕಾಣುವ 7 ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಸಂಹರಿಸುವರೋ ಅವನಿಂದಲೇ ಅವನ ಮರಣ. ಹೌದೇ? ಇದೋ ನೋಡು. ಪ್ರಭು, ಪರೀಕ್ಷಿಸಿದನೆಂದು ಬೇಸರಪಟ್ಟುಕೊಳ್ಳಬೇಡಿ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೊಂಡುಂಟಾಗುವುದೇ? ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಆಂಜನೇಯ, ಒಡೆಯ, ಕರೆಯಲೇ? ಕರೆ ಒಡೆಯ, ಧೈರ್ಯವಾಗಿ ಕರೆ. ಎಲೆಯಲವೋ ಹಣ್ಣನಾದ ಏಡಿ ವಾಲಿ, ಭ್ರಾತೃದ್ರೋಹಿ, ಎಲ್ಲಿ ಅಡಗಿ ಕುಳಿತಿರುವೆ? ಬೇಗನೆ ಬಂದು ಯುದ್ಧಕ್ಕೆ ಸಿದ್ಧನಾಗ ಮಗನ್ನ. ಎಲೆಯಲವೋ ಏಡಿ ಸುಗ್ರೀವ, ನನ್ನೊಡನೆ ಯುದ್ಧವೇ? ಅಂದು ನನ್ನ ಬಾಹುಬಲದ ಪೆಟ್ಟನ್ನು ಮರೆತೇನೋ? ಈ ಸಾರಿ ಬಾರೋ, ಧೂಳಿ ಬಡ ಮಾಡಿಬಿಡುವೆ. ಸಿದ್ಧನಾಗೋ. ಬಾರ ತೋರು ನಿನ್ನ ಬಾಹುಬಲಗಳ, ಬಾರ ತೋರು ನಿನ್ನ ಬಾಹುಬಲಗಳ. ವೀರಶೂರ ಮೆರೆಬೇಡವೋ, ನೀ ಮೆರೆಬೇಡವೋ, ನೀ ಮೆರೆಬೇಡವೋ. ನಿಲ್ಲ ಇಂದ್ರ ಸುತನ ಕೊಚ್ಚ ಬೇಡವೋ. ನಿಲ್ಲ ಇಂದ್ರ ಸುತ ಕೊಚ್ಚ ಬೇಡವೋ. ನಿನ್ನ ಗರ್ವವೆಲ್ಲವ ಈಗ ಹಡೆಯಿತೆ, ಈಗ ಹಡೆಯಿತೆ. ಸಿದ್ಧನಾದ ಯುದ್ಧಕ್ಕೆ. ಸಿದ್ಧನಾದ ಯುದ್ಧಕ್ಕೆ. ಸಿದ್ಧನಾದ ಯುದ್ಧಕ್ಕೆ. ದುರಾತ್ಮ ಹತನಾಗು, ಇಂದಿಗೆ ನಿನ್ನ ವಿಧಿವರವು ಮುಗಿಯಿತು. ಆಂಜನೇಯ, ಒಡೆಯ, ಬೇಗ ಬಾ. ಏನೊಡೆಯ, ಏನಾಯ್ತು? ಕೊಟ್ಟ ಭಾಷೆಗೆ ಇಂತಹ ಕೃತ್ಯವೆಸಗುವುದೇ? ಈ ಸಾಕು, ಇವರ ಸಹವಾಸ ಮೊದಲು ಅವರನ್ನಿಲ್ಲಿಂದ ಕಳಿಸಿಬಿಡು. ಒಡೆಯ, ರಾಮ ಲಕ್ಷ್ಮಣರ ಪರಾಕ್ರಮದ ಬಗ್ಗೆ ನಿನಗೆ ಸಂದೇಹವೇ? ಪ್ರಭು, ಏನು ಈ ವಿಷಮ ಪರೀಕ್ಷೆ? ಸುಗ್ರೀವರಾಜ, ಸಹೋದರಾದ ನೀವೀರ್ವರು ಒಂದೇ ರೂಪಿನಿಂದ ಕಂಡು ಬಂದುದರಿಂದ ಬಾಣವನ್ನು ಪ್ರಯೋಗಿಸಲಿಲ್ಲ. ಆಂಜನೇಯ, ಲಕ್ಷ್ಮಣ, ಅಣ್ಣ, ನಿನ್ನ ಕೊರಳಿನಲ್ಲಿರುವ ಆ ತುಳಸಿ ಮಾಲೆಯನ್ನು
ಸುಗ್ರೀವನಿಗೆ ಧರಿಸು. ಆಗಬಹುದಣ್ಣ. ನಾಂ ಧನ್ಯ ರಾಮಚಂದ್ರ ಪ್ರಭು, ನಾಂ ಧನ್ಯ. ಈ ಹಾರವನ್ನು ಧರಿಸಿದ ಮಾತ್ರದಿಂದ 1000 ಆನೆ ಬಲ ಬಂದಂತಾಯಿತು. ಈ ಸಾರಿ ಅವನು ಹತನಾಗುವುದರಲ್ಲಿ ಸಂದೇಹವಿಲ್ಲ. ಸುಗ್ರೀವ ರಾಜ, ಹಾಗಾದರೆ ಧೈರ್ಯದಲ್ಲಿ ನಿಮ್ಮಣ್ಣ ಯುದ್ಧಕ್ಕೆ ಕರೆ. ಆಂಜನೇಯ ಕರೆಯರೆ. ಕರೆ ಒಡೆಯ, ಧೈರ್ಯವಾಗಿ ಕರೆ. ಎಲೆಯಲವೋ ಏಡಿ ಹಣ್ಣರಾದ ವಾಲಿ, ಭ್ರಾತೃದ್ರೋಹಿ, ಎಲ್ಲಿ ಅಡಗಿಕೊಳ್ತಿರುವೆ? ಬೇಗನೆ ಬಂದು ಯುದ್ಧಕ್ಕೆ ಸಿದ್ಧನಾಗು. ಹೇಳಿ ಸುಗ್ರೀವ, ಪುನಃ ನನ್ನೊಡನೆ ಯುದ್ಧವೇ? ಹಾಗಾದರೆ ಯಾವುದೋ ಒಂದು ಪ್ರಬಲವಾದ ಶಕ್ತಿಯು ನಿನ್ನನ್ನು ಬೆನ್ನು ತಟ್ಟು ಪ್ರೇರೇಪಿಸುತ್ತಿರುವರು. ಈ ಸಾರಿ ಬಾರೋ, ಈ ಪರ್ವತಕ್ಕೆ ಅಬ್ಬಳಿಸಿ ಬಿಡುವೆ. ಸಿದ್ಧರಾಗು. ಯಾರು ಯಾರು ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗಿಸಿದವರು ಯಾರು? ಅಯ್ಯ, ನಾನು ಸೂರ್ಯವಂಶದ ರಸ, ದಶರಥನ ಪುತ್ರ ಶ್ರೀ ರಾಮಚಂದ್ರ. ಏನು, ನೀನು ನಿಜವಾಗಿಯೂ ಸೂರ್ಯವಂಶದ ಅರಸ ದಶರಥನೇ ರಾಮಚಂದ್ರನೇ? ಏಕೆ ಸಂದೇಹವೇ? ಈ ಮರೆಯಲ್ಲಿ ನಿಂತು ಮೋಸದ ಬಿಲ್ವಿದ್ಯೆಯನ್ನು ಯಾರಿಂದ ಕಲಿತೆ? ಸುಗ್ರೀವರಾಜ, ಜೀವಿತಾವಧಿಯಲ್ಲಿ ನೀನೇನು ದೇವತೆಯೋ, ದಾನವನೋ, ಮಾನವನೋ ಅಥವಾ ಪ್ರಾಣಿ ಸಂಕುಲದವನೋ? ನಾನು ಪ್ರಾಣಿ ಸಂಕುಲದವನೇ ನಿಜ. ಹಾಗಾದರೆ ಕ್ಷತ್ರಿಯನಾದವನು ಬೇಟೆಯಾಡಲು ಬಂದಾಗ ಪ್ರಾಣಿಗಳನ್ನು ಹಿಂಬಾಲಿಸಿ ಬಾಣ ಪ್ರಯೋಗಿಸುವನೋ ಅಥವಾ ಎದುರು ನಿಂತು ಬಾಣ ಪ್ರಯೋಗಿಸುವನೋ? ಹಾಗಾದರೆ ಈ ನನ್ನ ಕಾರ್ಯದಲ್ಲಿ ಅಪರಾಧ ಏನಿರುವುದು? ಧನ್ಯ ರಾಮಚಂದ್ರ, ಧನ್ಯ. ಈ ನಿನ್ನ ನುಡಿಗಳಿಂದ ನನ್ನ ದರ್ಪದ ಅಂಧಕಾರವನ್ನು ಅಳಿಯಿತು. ಸುಗ್ರೀವ, ಹೀಗೆ ಬಾ ತಮ್ಮ. ಅಣ್ಣ. ಸುಗ್ರೀವ, ನನ್ನ ಮಗನಾದ ಅಂಗದ ಕುಮಾರನಿಗೆ ಕಿಷ್ಕಿಂಧೆಯ ಯುವರಾಜ ಪಟ್ಟವನ್ನು ಕಟ್ಟಿ ನೀನು ಮಾಂಡಳಿಕನಾಗಿ ಕಿಷ್ಕಿಂಧೆಯನ್ನು ಪರಿಪಾಲಿಸು. ಶ್ರೀರಾಮಚಂದ್ರ, ವಾಲಿರಾಯ, ನಿನ್ನಲ್ಲಿ ನನ್ನದೊಂದು ಪ್ರಾರ್ಥನೆ. ಏನದು? ಇಂದಿನ ಈ ಜನ್ಮದಲ್ಲಿ ನಿನ್ನ ಶರಾಘಾತಕ್ಕೆ ನಾನು ಬಲಿಯಾಗಿದ್ದೆ. ಮುಂದಿನ ಒಂದು ಜನ್ಮವಿದ್ದರೆ ನನ್ನ ಶರಾಘಾತಕ್ಕೆ ನೀನು ಬಲಿಯಾಗಬೇಕು. ಹಾಗೆಂದು ವಚನ ಕೊಡು ದೇವ. ಇದೆಂತಹ ವಿಷಮ ಪರಿಸ್ಥಿತಿ ವಾಲಿರಾಯ. ತಥಾಸ್ತು. ಲಕ್ಷ್ಮಣ ಅಣ್ಣ, ಲಕ್ಷ್ಮಣ ಅಣ್ಣ, ವಾಲಿರಾಯನ ಮಾತಿನಂತೆ ಅಣ್ಣ ಈ ಅಂಗದನಿಗೆ ಕಿಷ್ಕಿಂಧೆಯ ಯುವರಾಜ ಪಟ್ಟವನ್ನು ಕಟ್ಟು. ಸುಗ್ರೀವನನ್ನು ಕಿಷ್ಕಿಂಧೆಯ ಮಾಂಡಲೀಕನನ್ನಾಗಿ ಮಾಡು. ನಡೆ, ಹೊರಡೋಣ. ಹಾಗೇ ಆಗಲ್ಲಣ್ಣ. ಕಾಂಧೆ ನಿಂತು ಈ ಪರಿಹ ಅಂಬೋರು ಹಾಚಿ ಗೀತೆಯನ್ನು ಕಾಂಧೆ ನಿಂತು ಈ ಪರಿಹ ಹಸಿದ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಸಹೋದರ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬಂಬರ ನಿಗೂಢ ಬಿಗೆಯೇ ರುಹಾಸಿ ಗೀತೆಯನ್ನು ಕಾಪೆನೆಂದು ಈ ಪರಿಹ ಸೀತಾ ಆ ಸೀತಾ ಮನೋಹರೇ ಹಿಂದೆನ್ನ ತೊರೆದೆಯ ಸೀತಾ. ಅಣ್ಣ, ಶಾಂತನಾಗಿ ಅಣ್ಣನು ಸತಿ ವಿರಹದಿಂದ ದುಃಖಿಸಿದ್ದನಲ್ಲವೇ ಅಣ್ಣ? ಶಾಂತರಾಗಿ ಶಾಂತರಾಗಿ ಅಣ್ಣ. ಲಕ್ಷ್ಮಣ ಅಣ್ಣ, ವರ್ಷ ಕಾಲವೇನೋ ಕಳೆಯಿತು, ವಸಂತ ಋತುವು ಪ್ರಾಪ್ತವಾಯಿತು.
ನಮ್ಮಿಂದ ಉಪಕೃತನಾದ ಸುಗ್ರೀವನು ಇನ್ನು ನಮ್ಮ ಕಾರ್ಯಕ್ಕೆ ಬಾರದಿರಲು ಕಾರಣವೇನಿರಬಹುದು? ಅಲ್ಲದೆ ನಮ್ಮಿಂದ ಆತನಿಗೆ ಯಾವ ವಿಪತ್ತು ಬಂದೊದಗಿತೋ ಕಾರಣನೆಲ್ಲ ಸಹೋದರ. ಆದ್ದರಿಂದ ಲಕ್ಷ್ಮಣ, ಅಣ್ಣ, ಅನುಜಾತ ವಿಕಸಿತ ವನಜಾತ ಲೋಚನ. ಲಕ್ಷ್ಮಣ, ಅನುಜಾತ ವಿಕಸಿತ ವನಜಾತ ಲೋಚನ. ಇನಜಾತ ನಡೆಗೈದು ಮನದಾಯಿ ಚಯಾತಿಲುಹೈ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ. ಲಕ್ಷ್ಮಣ ಅಣ್ಣ, ಆದ್ದರಿಂದ ನೀನೀಗಲೇ ಹೋಗಿ ಮುಂದಿನ ಕಾರ್ಯವನ್ನು ತಿಳಿಸು. ಹಾಗೆ ಆಗಲಣ್ಣ. ಅಣ್ಣ, ಹೋಗುವೆನ ಜವದೊಳ ಅಗ್ರಜ, ಈಗಲೇ ಸುಗ್ರೀವನಡೆಗೆ ಹೋಗುವೆನ ಜವದೊಳ ಅಗ್ರಜ. ಅಣ್ಣ, ಲಕ್ಷ್ಮಣ, ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂಧತೆಯೊಳ್, ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂಧತೆಯೊಳ್ ಕೂಡಿ ಮೆರೆಯುತ್ತಲಿರುವ ದುರ್ಲೋಧನ ನರನ ಪರಿ ಪರಿ ವೀರದಲ್ಲಿ ಶಿಕ್ಷಿಪೆ, ಪರಿ ಪರಿ ವೀರದಲ್ಲಿ ಶಿಕ್ಷಿಪೆ. ಹೋಗುವೇನ ಜವದೊಳ ರಾಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೇನ ಜವದೊಳ ರಾಜ. ನಾನಿನ್ನ ಹೋಗಿ ಬರೋಣ ಬಾ ಸಹೋದರ, ನಿನಗೆ ಮಂಗಳವಾಗ. ಆ ಅದಮನು ಸುಗ್ರೀವನೆಲ್ಲಿರುವನು ಕಾಣನಲ್ಲ. ನಮ್ಮ ನೋವನ್ನರಿಯದೆ ನಮ್ಮನ್ನು ಕೈಲಾಗದರೆಂದು ಭಾವಿಸಿ ಉದಾಸೀನದಿಂದಿರುವನೇ. ಆ ಪರಶುರಾಮನು ನಮ್ಮ ಅಣ್ಣನ ಕೆಣಕಿ ಏನಾದೆಂದು ಈ ನೀಚನಿಗೆ ತಿಳಿಯದು. ಈತನಿಗೆ ತಕ್ಕ ಪಾಠವನ್ನೇ ಕಲಿಸುವೆನು. ಸುಡುವೆಂ ಕಿಷ್ಕಿಂಧೆಯನು ನಾ, ಸುಡುವೆ ಕಿಷ್ಕಿಂಧೆಯನು ನಾ, ಹೊಡ ಕಪಿಕುಲವ ಕಡಿದು ಪೊಡವಿಯೊಳಗಿಡುವೆ. ಕೆಡುಗ ಸುಗ್ರೀವನು ನಾಂ, ಕೆಡುಗ ಸುಗ್ರೀವನು ನಾಂ, ಕ್ಷಣದೊಳ್ ಪೊಳಸಿಳ್ದು ಕೋಪಾಗ್ನಿಗಾಹುತಿ ಕೊಡುವೆ. ಎಲ್ಲೆಲ್ಲವೋ ಸುಗ್ರೀವ, ಅನುನಯಿಸು ವಾನರಗಣ್ಯ. ಮಂದಿಸೈ ಮಹಾನುಭಾವ ಸಂದುಸಾಸುನಾಕರ. ಮಂದಿಸೈ ಮಹಾನುಭಾವ ಸುಗುಣಾಕರ. ನಿನ್ನ ನಂಬಿದ ಪರಳು ಗತಿಯ ಹೊತ್ತು ರುಚಿತವೇ ನಿನಗೆ
ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಯಾರು? ಅಂಗದ ಕುಮಾರನೇ, ಆ ಹೇಡಿ ಸುಗ್ರೀವನು ನನ್ನನ್ನು ಎದುರಿಸಲಾಗದೆ ಭಯಗ್ರಸ್ತನಾಗಿ ನಿನ್ನನ್ನು ಕಳಿಸುವನೇ ಆ ಹೇಡಿ ಸುಗ್ರೀವ? ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಲಕ್ಷ್ಮಣ ದೇವ, ಚಿಕ್ಕಪ್ಪನನ್ನು ಏಡಿ ಅಪರಾಧಿ ಎಂದು ಎನಿಸಕೂಡದು. ಏನು? ಹೇಡಿ ಅಪರಾಧಿ ಎನಿಸಕೂಡದೆ ಕೊಟ್ಟ ಮಾತಿನಂತೆ ಸೀತಾದೇವಿಯ ಅನ್ವೇಷಣ ಕಾರ್ಯಕ್ಕೆ ಹೊರಡದೆ ಮಾತು ತಪ್ಪಿನಲ್ಲವೇ ಆ ಸುಗ್ರೀವ? ಆತನಿಗೆ ಹೇಡಿ ಅಪರಾಧಿ ಎನಿಸಕೂಡದೆ. ಅಂಗದ, ಆ ಸುಗ್ರೀವನಿಗೆ ನಾನು ಹೇಳಿದಂತೆ ಹೇಳು. ಏನೆಂದು? ಅವಧಿಯಂತೆ ಸೀತಾದೇವಿ ಅನ್ವೇಷಣ ಕಾರ್ಯಕ್ಕೆ ಸಜ್ಜಾದರೆ ಸರಿ, ಇಲ್ಲವಾದರೆ ಅವನ ಅಣ್ಣನಾದ ವಾಲಿಗಾದ ಗತಿ ಅವರಿಗೂ ಆಗುವುದೆಂದು ತಿಳಿಸು. ಲಕ್ಷ್ಮಣ ದೇವ, ತಾಮಸ ಮಾಡುವರೆ ಶ್ರೀರಾಮನ ಕಾರ್ಯಕ್ಕೆ ತಾಮಸ ಮಾಡುವರೆ. ಲಕ್ಷ್ಮಣ ದೇವ, ಸೇರಿಸಿ ಸೈನ್ಯವ ಸೇರಿಸುವುದು ತಾಮಸ ಮಾಡುವರೆ ಶ್ರೀರಾಮನ ಕಾರ್ಯಕ್ಕೆ ತಾಮಸ ಮಾಡುವರೆ. ಲಕ್ಷ್ಮಣ ದೇವ, ನಿಮ್ಮ ನೋವಿನ ಮುಂದೆ ಸುಗ್ರೀವರಾಜನು ಸೌಖ್ಯವೇ? ಪ್ರಚಂಡ ಅಗ್ನಿ ಮುಂದೆ ಮಿಂಚು ಉಳಿವೆ. ನೀವು ಕುಪಿತರಾದರೆ ಬ್ರಹ್ಮಾಂಡ ಉಳಿಯುವುದೇ? ನಾನು ಈಗಲೇ ಹೋಗಿ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಕರೆತರುವೆನು. ಬೇಗನೆ ಹೊರಡು. ನಾನು ಈಗಲೇ ಬರುವೆನು. ಕಾಪಾಡೋದಯ ಪೂರಿತ ಎಷ್ಟೋ ಮದ ನೀಚ ನಿನಾಗೆ, ಛೀಚಿ ಪ್ರಶ್ನೆ ಎಷ್ಟೋ ಮದ ನೀಚ ನಿನಾಗೆ. ಎಲ್ಲೋ ಸುಗ್ರೀವರಾಜ, ಆ ಬಾಲಕನಾದ ಅಂಗದನ್ನು ದುಃಖಿಸುವ ರಾಣಿಯನ್ನು ನೋಡಿ ಸುಮ್ಮನೆ ನಿನ್ನ ಕರಿಕರದಿಂದ ಸುಮ್ಮನೆ ಬಿಟ್ಟಿರುವೆನು. ಆದರೆ ನಮ್ಮ ವಿಚಾರದಲ್ಲಿ ನೀನೆಷ್ಟು ತಿರಸ್ಕಾರದಿಂದ ವರ್ತಿಸುವೆಯಾ? ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಕೈತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವೆಲ್ಲವೂ ನನ್ನ ಕೈ ಸೇರುವಂತೆ ಮಾಡಿದ ನೀವು ನನ್ನನ್ನು ದ್ರೋಹಿ ಅಪರಾಧಿ ಎಂದೆನಿಸಕೂಡದು. ಏನು ದ್ರೋಹಿ ಅಪರಾಧಿ ಎನಿಸಕೂಡದೆ? ನಮಸ್ಕರಿಸುವೆನು. ಸಚಿವನೇ, ಸಮಾಚಾರವೇನು? ಒಡೆಯ, ತಮ್ಮಾಜ್ಞೆಯಂತೆ ಮಲಯ, ವಿಂಧ್ಯ, ಬರ್ಬರ, ಗುರ್ಜರ, ಮರು, ಯೌವನ, ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಲ, ನೀಲ, ಗವಯ್ಯ, ಗವಾಕ್ಷ, ದಧಿಮುಖ, ಸುಷೇಣ, ಋತು ಮುಂತಾದ ಕಪಿನಾಯಕರನ್ನು ಕಂಡು 10 ದಿನಗಳೊಳಗಾಗಿ ತಮ್ಮ ತಮ್ಮ ಸೈನ್ಯಗಳೊಳಗೊಂಡು ಕಿಷ್ಕಿಂಧೆಗೆ ಬರಬೇಕು. ತಪ್ಪಿದರೆ ನಿಮ್ಮ ಶಿರಚ್ಛೇದಿಸುವುದಾಗಿ ತಿಳಿಸಿ ಬಂದಿರುವೆನು ಒಡೆಯ. ಹಾಗಾದರೆ ಕಪಿ ವೀರರಿಗೆಲ್ಲ ಫಲಶ್ರೇಣಿಗಳನ್ನು ಅಣಿಪಡಿಸಿ ಲಕ್ಷ್ಮಣ ಸ್ವಾಮಿಯೊಡನೆ ನಡೆಯಿರಿ. ರಾಮರ ಸನ್ನಿಧಿಗೆ ಹೊರಡೋಣ.